SMK Education channel. Today we will solve an important problem that related to comparative income statement. The problem is given already. Okay, we'll read from the following financial statement of Sheet Trading Company Limited. Prepare comparative income statement. Trading and profit and loss account ಕೊಟ್ಟಿದ್ದಾರೆ ಆಲ್ರೆಡಿ. ಗಿವನ್ ಇನ್ಫಾರ್ಮೇಷನ್ನ ಬರ್ಕೊಳ್ಳೋಣ. ನನಗೆ ವಿಡಿಯೋ ಲ್ಯಾಗ್ ಆಗುತ್ತೆ ಯೂಟ್ಯೂಬಲ್ಲಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಫಾರ್ಮೆಟ್ನ ಹಾಕ್ಕೊಂಡಿದ್ದೀನಿ, ರೆಡಿ ಫಾರ್ಮೆಟ್ ಇಟ್ಕೊಂಡಿದ್ದೀನಿ ಮತ್ತು ಗಿವನ್ ಇನ್ಫಾರ್ಮೇಷನ್ ಆಲ್ರೆಡಿ ಬರ್ಕೊಂಡಿದ್ದೀನಿ. ಓಕೆ, ನೀವು ಒಂದು ಪ್ರಾಬ್ಲಮ್ನ ಟಿಕ್ ಹಾಕ್ಕೊಳ್ಳಿ, ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಎಲ್ಲನೂ. ಓಪನಿಂಗ್ ಸ್ಟಾಕ್ ಅನ್ನೋದು ಎಲ್ಲಿ ಬರುತ್ತೆ? ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಓಪನಿಂಗ್ ಸ್ಟಾಕ್ ಎಲ್ಲಿ ಬರುತ್ತೆ? ಎಕ್ಸ್ಪೆನ್ಸಸ್ಸಲ್ಲಿ. ಅದರಲ್ಲಿ ಯಾವ್ದು ಬರುತ್ತೆ? ಚೇಂಜಸ್ ಇನ್ ಇನ್ವೆಂಟರಿ ಅಂಡರಲ್ಲಿ ಬರುತ್ತೆ. ಎಕ್ಸ್ಪೆನ್ಸಸ್ಸಲ್ಲಿ ಚೇಂಜಸ್ ಇನ್ ಇನ್ವೆಂಟರಿ. ನೆಕ್ಸ್ಟ್ ಪರ್ಚೇಸ್ ಎಲ್ಲಿ ಬರುತ್ತೆ? ಇದು ಪರ್ಚೇಸ್ ಕೂಡ ಎಕ್ಸ್ಪೆನ್ಸಸ್ ಅಂಡರಲ್ಲಿ ಬರುತ್ತೆ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡು, ಪರ್ಚೇಸ್ ಒಂದೇ ಆಗುತ್ತೆ. ನೆಕ್ಸ್ಟ್ ವೇಜಸ್ ಯಾವ ಅಂಡರಲ್ಲಿ ಬರುತ್ತೆ? ಎಕ್ಸ್ಪೆನ್ಸಸ್ ಅಂಡರಲ್ಲಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್, ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಯಾವುದ್ರಲ್ಲಿ ಬರುತ್ತೆ? ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸೇಲ್ಸ್ ಸ್ಟಾರ್ಟಿಂಗಲ್ಲಿ ನಾವು ತಗೊತೀವಿ ರೆವೆನ್ಯೂ ಫ್ರಮ್ ಆಪರೇಷನ್ಸ್. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ನ ಎಕ್ಸ್ಪೆನ್ಸಸ್ಸಲ್ಲಿ ಚೇಂಜಸ್ ಇನ್ ಇನ್ವೆಂಟರಿ ಅಂದರೆ ಓಪನಿಂಗ್ ಸ್ಟಾಕಲ್ಲಿ ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡಿದಾಗ ನಮಗೆ ಚೇಂಜಸ್ ಇನ್ ಇನ್ವೆಂಟರಿ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಇದು ಬಂದು ಅದರ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್, ಇದು ಅಷ್ಟೇ ಅದರ್ ಎಕ್ಸ್ಪೆನ್ಸಸ್ ಬರುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್, ಇದು ಫೈನಾನ್ಸ್ ಕಾಸ್ಟ್ ಅಂದರೆ ಟೋಟಲ್ ರೆವೆನ್ಯೂ ಕೆಳಗಡೆ ಬರುತ್ತಲ್ವ, ಲೆಸ್ ಎಕ್ಸ್ಪೆನ್ಸಸ್ಸಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅನ್ನೋದು ಬರುತ್ತೆ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಎಲ್ಲ ಆದಮೇಲೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆದಮೇಲೆ ಟ್ಯಾಕ್ಸ್ನ ಲೆಸ್ ಮಾಡಿದಾಗ ನಮ್ಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನೋದು ಬರುತ್ತೆ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅನ್ನೋದು ಇನ್ಕಮ್ ಟ್ಯಾಕ್ಸ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಡಿವಿಡೆಂಟ್ ಅಂಡ್ ರೆಂಟ್, ಇದು ಎಲ್ಲಿದೆ? ಕ್ರೆಡಿಟ್ ಸೈಡ್ ಇದೆ. ಡಿವಿಡೆಂಟ್ ಅಂಡ್ ರೆಂಟ್ ಅನ್ನೋದು ಕ್ರೆಡಿಟ್ ಸೈಡ್ ಇದ್ದಾಗ ಏನಾಗುತ್ತೆ? ಪ್ರಾಫಿಟ್ ಆಗುತ್ತೆ ನಮಗೆ. ಇದನ್ನು ನಾವು ಅದರ್ ಇನ್ಕಮ್ ಅಂತ ಕರಿಬೋದು. ಓಕೆ, ನೆಕ್ಸ್ಟ್ ಈಗ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡಿದ್ದಾಗಿದೆ. ನೆಕ್ಸ್ಟ್ ಈಗ ಫಾರ್ಮೆಟ್ ಆಲ್ರೆಡಿ ನಾವು ಬರ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಫಾರ್ಮೆಟ್ ನೋಡಿ. ಕ್ಯಾಲ್ಕುಲೇಷನ್ ಆಫ್ ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಆಫ್ ಶೀಟ್ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ಪರ್ಟಿಕ್ಯುಲರ್ 2018-2019. ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ 2018 ಎಷ್ಟು ಕೊಟ್ಟಿದ್ದಾರೆ? ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದರೆ ಸೇಲ್ಸನ್ನು ತೊಗೊಬೇಕು, 20 lakhs. ನೆಕ್ಸ್ಟ್ 2019 ಹೌ ಮಚ್ ಗಿವನ್? 22 lakh. ನೆಕ್ಸ್ಟ್ ಇನ್ಕಮ್ಸ್ ಏನೇನಿದೆ ಆಲ್ರೆಡಿ ನಾವು ಟಿಕ್ ಹಾಕ್ಕೊಂಡಿದ್ದೀವಿ, ಇಲ್ಲಿ ಮಾರ್ಕ್ ಮಾಡಿದ್ದೀವಿ. ಏನೇನಿದೆ? ಡಿವಿಡೆಂಟ್ ಆ್ಯಂಡ್ ರೆಂಟ್ ಅಂತ ಬರುತ್ತೆ. ಡಿವಿಡೆಂಟ್ ರೆಂಟ್, ಹೌ ಮಚ್ ದೇ ಗಿವನ್? ಡಿವಿಡೆಂಟ್ ಆ್ಯಂಡ್ ರೆಂಟ್ 30,000 in previous year or 2018, 40,000 in current year or 2019. Okay, ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಮತ್ತು ಅದರ್ ಇನ್ಕಮ್ನ ಆ್ಯಡ್ ಮಾಡಿದಾಗ ಟೋಟಲ್ ರೆವೆನ್ಯೂ ಅನ್ನೋದು ಬರುತ್ತೆ. ಹೌ ಮಚ್? 2,30,000. ಓಕೆ, ಆಯಿತು. ನೆಕ್ಸ್ಟ್ 2019 ಹೌ ಮಚ್? 22,40,000. ಓಕೆ, ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಯಾವ್ದಾದ್ರು ಬರುತ್ತೆ? ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್, ಪರ್ಚೇಸಸ್ನ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮಲ್ಲಿ ತೊಗೊತೀವಿ. ಹೌ ಮಚ್ ದ ಗಿವನ್ ಪರ್ಚೇಸ್? 12 lakh in 2018.
14 lakh in current year. Next, purchase of stock in trade, not given, nil. ಏನು ಕೊಟ್ಟಿಲ್ಲ. ನೆಕ್ಸ್ಟ್ ಚೇಂಜಸ್ ಇನ್ ಇನ್ವೆಂಟರಿ. ಚೇಂಜಸ್ ಇನ್ ಇನ್ವೆಂಟರಿ ಅಂತಂದರೆ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದಾಗ ನಮಗೆ ಚೇಂಜಸ್ ಇನ್ ಇನ್ವೆಂಟರಿ ಅಮೌಂಟ್ ಬರುತ್ತೆ. ಓಕೆ, ಓಪನಿಂಗ್ ಸ್ಟಾಕ್ ಹೌ ಮಚ್ ಇಸ್ ದೇರ್? ಓಪನಿಂಗ್ ಸ್ಟಾಕ್ 4 lakh they given in 2018. In 2019 5 lakh given. In closing stock how much they given? 6 lakh. 6 lakh in 2018, 8 lakh in 2019. ಓಪನಿಂಗ್ ಸ್ಟಾಕಲ್ಲಿ ಕ್ಲೋಸಿಂಗ್ ಸ್ಟಾಕ್ನ ಲೆಸ್ ಮಾಡಬೇಕು. ಈಕ್ವಲ್ಸ್ ಓಪನಿಂಗ್ ಸ್ಟಾಕ್ ಇನ್ ಪ್ರೀವಿಯಸ್ ಇಯರ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಇನ್ ಪ್ರೀವಿಯಸ್ ಇಯರ್. ಹೌ ಮಚ್ ದೇ ಕಮ್? 2 lakh ಅನ್ನೋದು ಬರುತ್ತೆ, ಮೈನಸ್ 2 lakh ಬರುತ್ತೆ. ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ 2019 ನಾ ಕರೆಂಟ್ ಇಯರ್ ಅಂತ ಕನ್ಸಿಡರ್ ಮಾಡೋಣ. ಕರೆಂಟ್ ಇಯರ್ ಓಪನಿಂಗ್ ಸ್ಟಾಕ್ ಮೈನಸ್ current year closing stock, how much they come? 3 lakh minus 3 lakh ಅನ್ನೋದು ಬರುತ್ತೆ. ನೆಕ್ಸ್ಟ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಸಲ್ಲಿ ಎಂಪ್ಲಾಯೀಸ್ಗೆ ಏನೇನು ಕೊಡ್ತೀವಿ, ವೇಜಸ್ ಆಗಿರ್ಬೋದು, ಕ್ಯಾರೇಜ್ ಇನ್ವರ್ಸ್, ಇದೆಲ್ಲ ಬಂದು ವೇಜಸ್ಸಲ್ಲಿ ಬರುತ್ತೆ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಏನೇನು ಕೊಟ್ಟಿದ್ದಾರೆ ಇಲ್ಲಿ? ವೇಜಸ್ ಕೊಟ್ಟಿದ್ದಾರೆ. ವೇಜಸ್ ಹೌ ಮಚ್ ದೇ ಗಿವನ್ ಇನ್ ಕರೆಂಟ್ ಇಯರ್ ಆ್ಯಂಡ್ ಪ್ರೀವಿಯಸ್ ಇಯರ್? Previous year 2,50,000 given. In current year 3 lakh given. Next finance cost. ಆಲ್ರೆಡಿ ಹೇಳ್ದಾಗೆ ಫೈನಾನ್ಸ್ ಕಾಸ್ಟ್ ಬಂದುಬಿಟ್ಟು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಇದು ಫೈನಾನ್ಸ್ ಕಾಸ್ಟ್ ಅಂಡರಲ್ಲೇ ಬರುತ್ತೆ. Interest on debentures, how much the amount given? 20,000. 20,000 in previous year, 20,000 in current year. Okay, next depreciation 65,000 in previous year, 75,000 in current year. Next ಎಲ್ಲ ಆದಮೇಲೆ ಅದರ್ ಎಕ್ಸ್ಪೆನ್ಸಸ್ ಯಾವ್ದಾವುದಿದೆ? ಅದರ್ ಎಕ್ಸ್ಪೆನ್ಸಸ್ ಯಾವ್ದು ಟಿಕ್ ಹಾಕೊಂಡಿದ್ದೀವಿ? ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್. ಎಷ್ಟಿದೆ? ಪ್ರೀವಿಯಸ್ ಇಯರ್ ಎಷ್ಟಿದೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್? Selling and distribution expenses, factory expenses, administration expenses 75,000 in previous year, 85,000 in current year. 85,000. Next other expenses ಯಾವುದು? ಅದರ್ ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. How much they given? Selling and distribution. Previous year 50,000 given. In current year 40,000 they given. Next ಯಾವ್ದು ಬರುತ್ತೆ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ? ಅದರ್ ಎಕ್ಸ್ಪೆನ್ಸಸ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಎಷ್ಟಿದೆ? 2,50,000 previous year, 2,50,000 current year. ನೆಕ್ಸ್ಟ್ ಈ ಎಕ್ಸ್ಪೆನ್ಸಸ್ನೆಲ್ಲ ಆ್ಯಡ್ ಮಾಡ್ತೀರಾ. ಹೌ ಮಚ್ ಎಕ್ಸ್ಪೆನ್ಸಸ್ ಇಸ್ ದೇರ್ ಎಲ್ಲ ಆ್ಯಡ್ ಮಾಡ್ತೀರಾ. ಹೌ ಮಚ್ ಇಟ್ ವಿಲ್ ಕಮ್? 1,71,000 ಬರುತ್ತೆ. ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ ಈಸ್ ಕರೆಂಟ್ ಇಯರ್ನು ಮಾಡ್ತೀರಾ
1,87,000 ಬರುತ್ತೆ. ಸಾರಿ 1 lakh ಅಲ್ಲ, 17,10,000 ಬರುತ್ತೆ ಟೋಟಲ್ ಎಕ್ಸ್ಪೆನ್ಸಸ್ and 18,70,000 it will come in current year. Okay, next profit before tax ಹೇಗೆ ಬರುತ್ತೆ, ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ ಇದು ಮಾಡಿದಾಗ ನಮಗೆ ಟೋಟಲ್ ರೆವೆನ್ಯೂ ಅನ್ನೋದು ಬರುತ್ತೆ. ಸಾರಿ ಇಲ್ಲಿ 2 lakh ಅಂತ ಹಾಕ್ಬಿಟ್ಟಿದ್ದೀನಿ, ಇದು 20 lakh. ಓಕೆ, ಈಗ ಸರ್ ಆಯಿತು. 3,20,000 ಬಂದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ನೆಕ್ಸ್ಟ್ ಹೌ ಮಚ್ ಇನ್ ಕರೆಂಟ್ ಇಯರ್ ಆ್ಯಸ್ ಇಟ್ ಈಸ್, ಟೋಟಲ್ ರೆವೆನ್ಯೂ 22,40,000 minus total expenses, how much it will come, 18,70,000. how much it will come, 3,70,000 in current year. ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಯಾವ್ದಾದ್ರು ಕೊಟ್ಟಿದ್ದಾರೆ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಇನ್ ಕರೆಂಟ್ ಇಯರ್ ಬಂದು 1,30,000 ಇದೆ, 1,30,000. ಪ್ರೀವಿಯಸ್ ಇಯರ್ ಹೌ ಮಚ್ ದೇ ಗಿವನ್, 1,20,000. ಈಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ಇನ್ಕಮ್ ಟ್ಯಾಕ್ಸ್ನ ಲೆಸ್ ಮಾಡಿದಾಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನೋದು ಬರುತ್ತೆ. 2 lakh ಬಂದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಸೇಮ್ ಆ್ಯಸ್ ಇಟ್ ಈಸ್ ಕರೆಂಟ್ ಇಯರ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 3,70,000 minus 1,30,000, 2,40,000. The third column is increase or decrease in amount. How to calculate? ಥರ್ಡ್ ಕಾಲಮ್ ಅಲ್ಲ, ಫೋರ್ತ್ ಕಾಲಮು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಮಾಡಬೇಕಂತಂದರೆ ಕರೆಂಟ್ ಇಯರಲ್ಲಿ ಪ್ರೀವಿಯಸ್ ಇಯರ್ನ ಮೈನಸ್ ಮಾಡಿದಾಗ ಇಂಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಅನ್ನೋದು ಬರುತ್ತೆ ನಮಗೆ. ಈಕ್ವಲ್ಸ್ 22 lakh ಮೈನಸ್ 20 lakh ಮೈನಸ್ ಮಾಡಿದಾಗ ಅಮೌಂಟ್ ಬರುತ್ತೆ. ಇದನ್ನು ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಅಂತ ಕರಿತೀವಿ. ಸೇಮ್ ಆ್ಯಸ್ ಇಟ್ ಈಸ್ ಆಲ್ ಎಷ್ಟಿದೆ ಟೋಟಲ್ಲು ಎಲ್ಲ ಅದೇ ರೀತಿ ರ್ಯಾಗ್ ಮಾಡ್ಕೋತೀನಿ. ನಾನು ಎಕ್ಸೆಲಲ್ಲಿರೋದ್ರಿಂದ ರ್ಯಾಗ್ ಮಾಡ್ಕೋತಾ ಇದ್ದೀನಿ, ಆಗ ಫುಲ್ ಅಮೌಂಟ್ ಇಲ್ಲಿ ನಮ್ಗೆ ಈಸಿಯಾಗಿ ಬರುತ್ತೆ. ಎಕ್ಸೆಲಲ್ಲಿರೋದ್ರಿಂದ ನೀವಲ್ಲಿ ಈಚ್ ಐಟಮ್ನ ಕ್ಯಾಲ್ಕುಲೇಟ್ ಮಾಡಿ, ಈಚ್ ಐಟಮ್. ಓಕೆ, ನೆಕ್ಸ್ಟು ಡಿವಿಡೆಂಟ್ ಆ್ಯಂಡ್ ರೆಂಟ್, 40,000 in current year, 30,000 in previous year. How much it will come difference, 10,000. Okay, next total revenue, how much in current year, 22,40,000. how much in previous year, 20,30,000. how much difference, 2,10,000 is the difference amount. Next purchase, how much is there, 14 lakh minus 12 lakh. how much it will come, 2 lakhs. Next minus 3 lakh and minus 2 lakh, changes in inventories, difference is minus 1 lakh. Next wages, how much in current year, 3 lakh they given. how much in previous year, 2,50,000. what is the difference, 50,000. Okay, next interest on debentures, it will same both years, same given, no difference, 0. Next depreciation, how much in current year, 75,000. how much in previous year, 65,000. the difference is 10,000. Okay, next administration expenses, 85,000 in current year and previous year 75,000, difference is 10,000. next selling and distribution expenses, 40,000 in current year, 50,000 in previous year. how much difference, minus 10,000. next factory expenses, the both current year and previous year same, no difference, 0 will be the answer. next total expenses, 18,70,000 in current year and previous year 17,10,000. what is the difference, 1,60,000. same PBT also, 3,70,000 minus 3,20,000, how much it will come, 50,000. next income tax, 1,30,000 minus 1,20,000, how much it will come, 10,000. next profit after tax, 2,40,000 minus 2 lakh, how much it will come, 40,000. okay, next the last column is how to calculate increase or decrease in
ಪರ್ಸೆಂಟೇಜ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್ನ ಫಾರ್ಮುಲಾ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ಇನ್ಕ್ರೀಸ್ ಇನ್ ಡಿಕ್ರೀಸ್ ಇನ್ ಅಮೌಂಟ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ ಇಂಟು 100 ಅದು ಮಾಡಿದಾಗ ನಮಗೆ ಪರ್ಸೆಂಟೇಜ್ ಅನ್ನೋದು ಬರುತ್ತೆ. ಈಕ್ವಲ್ಸ್ ಇನ್ಕ್ರೀಸ್ ಇನ್ ಡಿಕ್ರೀಸ್ ಅಮೌಂಟ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ ಇಂಟು 100. How much it will come? 10%. Same as it is all. Increase in decrease in amount divided by previous year amount into 100. How much it will come? 33.33. ಸೇಮ್ ಎಲ್ಲ ಇದೇ ರೀತಿ ಮಾಡಬೇಕು. 2,10,000 ಡಿವೈಡೆಡ್ ಬೈ 20,30,000 ಇನ್ ಪ್ರೀವಿಯಸ್ ಇಯರ್ ಇಂಟು 100. How much it will come? 10.34. Next, purchase. How much it will come? 2 lakh divided by 12 lakh into 100. How much it will come? 16.66 equals minus 10 lakh divided by minus 2 lakh into 100. 50%. Next, equals 50,000 divided by 2,50,000 into 100. How much it will come? 20%. Equals minus 1 lakh divided by minus 2 lakh into 100. ಎಷ್ಟು ಬರುತ್ತೆ? ಮೈನಸ್ 50 ಬರುತ್ತೆ. ನೆಕ್ಸ್ಟ್ ಈಕ್ವಲ್ಸ್ 50,000 divided by 2,50,000 into 100. How much it will come? 20. Next equals 0 divided by 20,000 into 100. How much it will come? 0. Equals 10,000 divided by 65,000 into 100. How much it will come? 15.38. Same as it is administration expenses 10,000 in decrease in amount, increase or decrease amount divided by previous year amount. How much? 75,000 into 100. How much it will come? 13.33. Next, increase and decrease of minus 10,000 divided by 50,000 into 100. How much it will come? Minus 20%. Same as it is 0 divided by 2,50,000 into 100. 0 equals 1,60,000 divided by 17,10,000 into 100. How much it will come? 9.35 equals 50,000 divided by 3,20,000 into 100. 15.62. Next, as it is 10,000 divided by 1,20,000 in previous year into 100. How much it will come? 8.33% equals increase and decrease amount 40,000 divided by previous year. How much? 2 lakh into 100. How much it will come? 20%. ಇದನ್ನ 2 decimals ಅಲ್ಲಿ ಸಾಕು. ಓಕೆ, 2 decimals ಅಲ್ಲಿ ಸಾಕು. ಇದು ಬಂದು ಕಂಪೇರಿಟಿವ್ ಇನ್ಕಮ್ ಸ್ಟೇಟ್ಮೆಂಟು. ಓಕೆ, ಎಲ್ಲ ಸಾಲ್ವ್ ಮಾಡಿದ್ದೀನಿ. ಫಾರ್ಮುಲಾ ಇಲ್ಲಿದೆ. ಇಫ್ ಎನಿ ಡೌಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ಗ್ರೂಪ್ನ ಲಿಂಕ್ ಹಾಕಿರ್ತೀನಿ. ಎಲ್ಲ ಗ್ರೂಪ್ ಆಗಿ ಜಾಯ್ನ್ ಆಗಿ. ಎನಿ ಡೌಟ್ ಕಾಮೆಂಟ್, ಪ್ಲೀಸ್ ಲೈಕ್ ಆ್ಯಂಡ್ subscribe and share the video. Okay, thank you for watching. Thank you all of you.